ಹಾಯ್ ಎವ್ರಿವನ್, ಸ್ಮಿತಾ ವ್ಲಾಗ್ಸ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಜಸ್ಟ್ ಶ್ರಾವಣ ಮುಗಿಸಿ ನಾನ್ ವೆಜ್ ತಿಂದರೆ ಸಾಕಪ್ಪ ಅನ್ನೋರಿಗೆ ಟೇಸ್ಟಿ ನಾಟಿ ಕೋಳಿ ಸಾಂಬಾರ್ ರೆಸಿಪಿ ಜೊತೆಗೆ ನಾಟಿ ಕೋಳಿ ತಿನ್ನೋದ್ರಿಂದ ಆಗುವಂತಹ ಬೆನಿಫಿಟ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಿದ್ದೀನಿ. ಅದಕ್ಕೂ ಮುನ್ನ ನಾನು ಇದೇ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಬನ್ನಿ ಈಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. 1 kg ಚಿಕನ್ಗೆ 1 ಮುಷ್ಟಿ ಬಿಡಿಸಿರುವಂತಹ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಾಗೂ 3 ಈರುಳ್ಳಿನ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ 1 ಚಕ್ಕೆ, 5 ಲವಂಗ, 3 ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿನ ಹಾಕ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದರೂ ಸಾಕು, ಏನು ಜಾಸ್ತಿ ಬೇಡ. ನೆಕ್ಸ್ಟ್ ನಾನು ಕಾಯಿ ಹಾಗೂ ಒಂದು ಸ್ವಲ್ಪ ಕಡಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಧನಿಯಾ ಪುಡಿ, ಅಚ್ಕಾರ ಪುಡಿ ಇವೆರಡನ್ನೂ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಸಪ್ರೇಟಾಗಿ ಮಟನ್ ಸಾಂಬಾರು ಪುಡಿ ಏನಾದರೂ ಮಾಡಿಸಿದ್ರೆ ಇದ್ರ ಬದಲಾಗಿ ಮಟನ್ ಸಾಂಬಾರು ಪುಡಿನ ಯೂಸ್ ಮಾಡ್ಕೋಬೋದು. ಇದಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಸಾಂಬಾರು ಮಾಡುವ 2ನೇ ಹಂತ ಚಿಕನ್ನ ನೀಟಾಗಿ ವಾಶ್ ಮಾಡಿಕೊಂಡು ಬಾಣಲಿನ ಕಾಯಕ್ಕಿಡೋದು. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಹರಳೆಣ್ಣೆ ಹಾಗೂ ಸ್ವಲ್ಪ ಅಡುಗೆ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಯಾಕೆ ಕೈ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾಟಿ ಕೋಳಿ ಸ್ವಲ್ಪ ಹಾರ್ಡಿರೋದ್ರಿಂದ ಜೀರ್ಣಕ್ರಿಯೆ ಸರಾಗೋಗಾಗೋದ್ರ ಜೊತೆಗೆ ದೇಹನ ತಂಪು ಮಾಡುತ್ತೆ, ಪ್ಲಸ್ ಸಾಂಬಾರ್ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ನಂಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ರು. ಚಿಕನ್ನ ಬೇಯಿಸ್ಕೋಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳೋದ್ರಿಂದ ಚಿಕನ್ನು ಚೆನ್ನಾಗಿ ಉಪ್ಪನ್ನು ಅಬ್ಸರ್ವ್ ಮಾಡುತ್ತೆ. ಈ ನೀರೆಲ್ಲ ಸುಂಡಿದಾದ್ಮೇಲೆ ನಾವೀಗಾಗಲೇ ರುಬ್ಬಿರುವಂತಹ ಮಸಾಲೆನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಆದ ನಂತರ ನಮಗೆ ಬೇಕಾದಂತಹ ಪ್ರಮಾಣದಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 2 ವಿಷಲ್ ಓಡಿಸಿದ್ರೆ ಸಾಂಬಾರು ಪ್ರಿಪೇರ್ ಆಗುತ್ತೆ. ಇನ್ನು ಇದ್ರ ಬೆನಿಫಿಟ್ ನೋಡೋದಾದರೆ ನಾಟಿ ಕೋಳಿಗಳು ಪೌಷ್ಟಿಕ ಆಹಾರ ತಿಂದು ಬೆಳೆಯೋದ್ರಿಂದ ಫಾರಂ ಕೋಳಿಗಳಿಗೆ ಹೋಲಿಸಿದ್ರೆ ನಾಟಿ ಕೋಳಿಗಳಲ್ಲಿ ರಾಸಾಯನಿಕ ಅಂಶ ಕಮ್ಮಿ ಇರುತ್ತೆ ಅನ್ನೋದು ಸಹಜವಾಗಿ ಗೊತ್ತಿರೋ ವಿಷಯ. ಈ ಕೋಳಿಗಳಲ್ಲಿ ಸೆಲೆನಿಯಂ ಅಂಶ ಇದ್ದು ಇದು ಮೆಟಬಾಲಿಸಮ್ ಅಂದರೆ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಲು ಹಾಗೂ ದೇಹದ ಪ್ರತಿರೋಧಕ ಶಕ್ತಿಯನ್ನು ಸ್ಟ್ರಾಂಗ್ ಮಾಡಲು ಹೆಲ್ಪ್ ಮಾಡುತ್ತೆ. ನಾಟಿ ಕೋಳಿ ಸೇವನೆಯಿಂದ ಡೈಜೆಷನ್ ಪ್ರಾಬ್ಲಮ್ನ ಸುಧಾರಿಸೋದ್ರ ಜೊತೆಗೆ ಈ ಕೋಳಿಗಳಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಂ ಅಧಿಕವಾಗಿದ್ದು ಬೆಳೆಯುವ ಮಕ್ಕಳಲ್ಲಿ ಪ್ರೋಟೀನ್ ಕೊರತೆಯನ್ನು ನೀಗಿಸಿ ದೇಹಕ್ಕೆ ಬೇಕಾಗುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ಹೊಟ್ಟೆಯ ಅಲ್ಸರ್, ಮಧುಮೇಹ ಇನ್ನು ಮುಂತಾದ ಅನೇಕ ರೋಗಗಳನ್ನು ತಡೆಯುವಂತಹ ಶಕ್ತಿ ನಾಟಿ ಕೋಳಿಗಳಿಗಿದೆ. ನಾನು ಮಾಡಿರುವಂತಹ ಸಾಂಬಾರು ರೆಡಿಯಾಗಿದೆ. ಈಗ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ. ನಾಟಿ ಕೋಳಿ ಸಾರು ಜೊತೆ ಮುದ್ದೆನ ಬ್ಯಾಟಿಂಗ್ ಮಾಡ್ತಿದ್ರೆ ಅದರಲ್ಲಿ ಸಿಗೋ ಮಜಾನೇ ಬೇರೆ. ನೀವು ಇದೇ ಥರ ಸಾಂಬಾರನ್ನ ಟ್ರೈ ಮಾಡಿ ತಿಂದಾದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.